ಒಂದು ಸಿನಿಮಾ ಹೇಗಿರಬೇಕು ಇವತ್ತಿನ ಕಾಲದ ಸಂದರ್ಭದಲ್ಲಿ, ಇವತ್ತಿನ ಆಧುನಿಕತೆಯ ತಂತ್ರಜ್ಞಾನದಲ್ಲಿ ಒಂದು ಸಿನಿಮಾ ಯಾವ ರೀತಿಗೆ ನಾವು ಯೋಚಿಸಬೇಕು. ಈಗ ಸಿನಿಮಾ ಒಂದು ಉದ್ಯಮ ಕೂಡ. ಸಿನಿಮಾಗೆ ಅದರದೇ ಆದ ಜವಾಬ್ದಾರಿ ಇರುತ್ತೆ, ಒಂದು ಸಾಮಾಜಿಕ ಜವಾಬ್ದಾರಿ ಇದ್ದೇ ಇದೆ. ಸಿನಿಮಾ ದೃಶ್ಯ ಮಾಧ್ಯಮ ತುಂಬ ಪ್ರಬಲವಾದ ಮಾಧ್ಯಮ. ಮನುಷ್ಯರ ನೇರ ಹೃದಯಕ್ಕೆ ತಾಗುವಂತಹ ಈ ದೃಶ್ಯ ಮಾಧ್ಯಮ ಕಾಲದಿಂದ ಕಾಲಕ್ಕೆ ಚಲಿಸುತ್ತಾ ಬಂದಿದೆ. ಈಗ ನೋಡಿ, ಈ ಕನ್ನಡ ಚಲನಚಿತ್ರರಂಗ 90 ವರ್ಷ ಈಗ ದಾಟ್ಕೊಂಡು ಬರ್ತಾ ಇದೆ. ವಾಕ್ಚಿತ್ರದಿಂದ ಇವತ್ತಿನವರೆಗೂ ಬರ್ತಾ ಇದೆ. ಆದರೆ ಇವತ್ತಿನ ಸಿನಿಮಾಗಳು ತುಂಬ ವೈಭವೀಕರಿಸಿ, ತುಂಬ ಅವಾಸ್ತವದ ನೆಲೆಯಲ್ಲಿ, ಅಸೂಕ್ಷ್ಮಕತೆಯ ನಡೆಯಲ್ಲಿ ಸಿನಿಮಾವನ್ನು ಇವತ್ತು ತಯಾರು ಮಾಡ್ತಿದ್ದಾರೆ. ಒಂದು ಸಿನಿಮಾಗೆ ಇಷ್ಟಿಷ್ಟು ಕೋಟಿಗಳು ಅನ್ನೋದನ್ನು ನಾವು ಕೇಳ್ತಾ ಇರ್ತೀವಿ. ಆದರೆ ಸಿನಿಮಾ ಕೂಡ ಒಂದು ಸಾಮಾಜಿಕ ಜವಾಬ್ದಾರಿ ಇದೆ. ಹಾಗಾಗಿ ಸಿನಿಮಾದ ತಯಾರಕರು, ಸಿನಿಮಾದ ನಿರ್ದೇಶಕರು, ನಿರ್ಮಾಪಕರು ಸಹ ಈ ಸಾಮಾಜಿಕ ಜವಾಬ್ದಾರಿಯನ್ನು ಅರಿತು ಮತ್ತು ಈ ಸಿನಿಮಾ ಕೂಡ ಉದ್ಯಮವನ್ನು ಕೂಡ ಅರಿತು ಒಂದು ಸಮಾಜಕ್ಕೆ ಒಂದು ಉದಾತ್ತವಾದ ಚಿಂತನೆಗಳನ್ನು ಅಭಿವ್ಯಕ್ತಿಸುವ ಚಿತ್ರಗಳನ್ನು ನಿರ್ಮಾಣ ಮಾಡಬೇಕು. ಹಾಗಾಗಿ ಕಡಿಮೆ ಬಡ್ಜೆಟ್ಟಿನ ಚಿತ್ರ ನಿರ್ಮಾಣ ಮಾಡಬೇಕು. ಯಾಕೆಂದರೆ ಇವತ್ತಿನ ಒಂದು ಪ್ಯಾನ್ ಇಂಡಿಯಾ ಸಿನಿಮಾದ ಒಂದು ನಾವು ಕಲಾಕೃತಿ ನೋಡ್ತೀವಿ. ಇಷ್ಟು ಕೋಟಿ ಹಾಕಿದ್ರೆ ಇಷ್ಟು ಕೋಟಿ ನಮಗೆ ಬರುತ್ತೆ ಅನ್ನೋ ಅಂದಾಜಲ್ಲಿ ತಂತ್ರಜ್ಞಾನದ ಆವಿಷ್ಕಾರಗಳಲ್ಲಿ ಕಥೆ ಹೇಗೆ ಅದು ತನ್ನ ಮೂಲ ಚೂಲಗಳನ್ನು ಕಳೆದುಕೊಂಡು ಸಾಗುತ್ತೆ ಅನ್ನೋದನ್ನು ನಾವು ಅನೇಕ ಚಿತ್ರಗಳನ್ನು ನಾವು ನೋಡ್ತಾ ಬಂದಿದ್ದೀವಿ. ಹಾಗಾಗಿ ಸಿನಿಮಾ ಒಂದು ಜವಾಬ್ದಾರಿಯುತವಾಗಿ, ಒಂದು ಸಾಮಾಜಿಕ ಜವಾಬ್ದಾರಿಯುತವಾಗಿ ಸಿನಿಮಾ ಜನರ ಮನಸ್ಸಿಗೆ ಒಂದು ಚಿಂತನೆ ಮೂಡಿಸುವಂತಹ, ಚಿಂತನೆಗೆ ಹಚ್ಚಿಸುವಲ್ಲುವಂತಹ ಚಿತ್ರಗಳನ್ನು ನೀಡುತ್ತಾ ಬರಬೇಕು. ಬಂದಿದ್ದಾರೆ, ಇಲ್ಲ ಅಂತಲ್ಲ, ಎಲ್ಲ ಭಾಷೆಗಳಲ್ಲೂ ಬಂದಿದ್ದಾರೆ. ಅದು ಈಗ ಇವತ್ತಿನ ಆಧುನಿಕತೆಯ ಪ್ರಪಂಚದಲ್ಲಿ ತಂತ್ರಜ್ಞಾನದ ಆವಿಷ್ಕಾರಗಳಲ್ಲಿ ಅವಾಸ್ತವದ ಚಿತ್ರಕಥೆ, ಆ ಸೂಕ್ಷ್ಮತೆಯಿಂದ ಚಿತ್ರಗಳು ತಯಾರಾಗ್ತಿವೆ. ಹಾಗಾಗಿ ಚಲನಚಿತ್ರ ನಿರ್ಮಾಪಕರು, ನಿರ್ದೇಶಕರು ಒಂದು ಸ್ವಲ್ಪ ಇದರ ಬಗ್ಗೆ ಯೋಚನೆ ಮಾಡಬೇಕು ಅಂಥೇಳಿ, ಇದು ನನ್ನ ಅಭಿಪ್ರಾಯ ಅಷ್ಟೆ. ಹಾಗಾಗಿ ಒಂದು ಚಿತ್ರ ಯಾವತ್ತೂ ಗೆಲ್ಲಬೇಕು ಅಂದರೆ ಜನರ ಮನಸ್ಸನ್ನು ಗೆಲ್ಲಬೇಕು. ಆ ಜನರ ಮನಸ್ಸನ್ನು ಗೆಲ್ಲಬೇಕು ಅಂದರೆ ಒಳ್ಳೊಳ್ಳೆ ಕಥೆಗಳನ್ನು ಆಯ್ಕೆ ಮಾಡಿಕೊಳ್ಳಬೇಕು. ಕನ್ನಡ ಸಾಹಿತ್ಯದಲ್ಲಿ ಒಳ್ಳೊಳ್ಳೆ ಕಥೆಗಳಿದ್ದಾವೆ, ಸಣ್ಣ ಕಥೆಗಳಿದ್ದಾವೆ, ದೊಡ್ಡ ಕಥೆಗಳಿದ್ದಾವೆ, ಕಾದಂಬರಿಗಳಿದ್ದಾವೆ. ಅವೆಲ್ಲವನ್ನು ನೋಡುತ್ತಾ ಈ ಸಿನಿಮಾ ಪ್ರಪಂಚಕ್ಕೆ ಅದನ್ನು ತರಬೇಕು. ಸ್ನೇಹಿತರೆ, ಇಷ್ಟು ಹೇಳಿ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.